ತಮಾಷೆ ಅಂದರೆ ಮಾಡಿರೋ ತಪ್ಪಿನ ಬಗ್ಗೆ ಅವ್ರಿಗೆ ಸ್ವಲ್ಪನೂ ದುಃಖನೇ ಇಲ್ಲ. ಏನೂ ಆಗೇ ಇಲ್ಲ ಅನ್ನೋ ರೀತಿ ಮನೆಗೆ ಬಂದಿದ್ದಾರೆ ಕರೆಯೋದಕ್ಕೆ. ಇದರಲ್ಲೇ ಗೊತ್ತಾಗುತ್ತೆ ಎಂಥ ಚೀಪ್ ಮೆಂಟಾಲಿಟಿ ಅವ್ರದ್ದು ಅಂತ. ಈಗ ನೀನು ಏನು ಮಾಡ್ತೀಯ ಅನ್ನೋದು ನಿನಗೆ ಬಿಟ್ಟಿದ್ದು ಚಿರು. ಏನು ಮಾಡಬೇಕು ಅಂತ ನಂಗೆ ಚೆನ್ನಾಗಿ ಗೊತ್ತಿದೆ. ಅದಕ್ಕೆ ಇಂಥ ಅವಕಾಶ ಮತ್ತೆ ಸಿಗೋದಿಲ್ಲ ಚಿರು. ನಿನ್ನ ಮನಸ್ಸಲ್ಲಿರೋದನ್ನೆಲ್ಲ ಹೇಳೋದಕ್ಕೆ ಇದೇ ನಿಂಗೆ ಒಳ್ಳೆಯ ಅವಕಾಶ. ನೀನು ಏನೇನು ಡಿಸೈಡ್ ಮಾಡಿದ್ಯೋ ಎಲ್ಲದನ್ನು ನೇರವಾಗಿ ಅವ್ರಿಗೆ ಹೇಳಿಬಿಡು. ಆಗ ನಿನ್ನ ಮನಸ್ಸಿನ ಭಾರನೂ ಕಮ್ಮಿ ಆಗುತ್ತೆ, ನಮಗೂ ನೆಮ್ಮದಿ ಸಿಗುತ್ತೆ, ಈ ಮನೆಗೂ ಒಳ್ಳೇದಾಗತ್ತೆ. ಸರಿ ಅದಕ್ಕೆ ಅಲ್ಲ ಸೌಂದರ್ಯ, ಅವನು ಅವ್ರ ಹತ್ರ ಹೋಗಿ ಏನು ಹೇಳ್ತಾನೆ? ನಾನು ಎಲ್ಲಿಗೂ ಬರಲ್ಲ, ನನಗೂ ನಿಮ್ಮ ಮಗಳಿಗೂ ಯಾವ ಸಂಬಂಧನೂ ಇಲ್ಲ, ಈಗಲೇ ಅವಳನ್ನ ಮನೆಗೆ ಕರ್ಕೊಂಡೋಗಿ ಅಂತ ಹೇಳ್ತಾನೆ. ಹೌದಾ? ಹೌದು. ಇಷ್ಟು ದಿನ ಆ ಅವಕಾಶಕ್ಕೋಸ್ಕರ ಜಾತಕ ಪಕ್ಷಿ ಥರ ಕಾಯ್ತಾ ಇದೆ. ಈಗ ಅದಕ್ಕೆ ಟೈಮ್ ಬಂದಿದೆ. ಇನ್ನು ಮುಂದೆ ಎಲ್ಲ ನಾನು ಅಂದ್ಕೊಂಡು ಹಾಗೆ ಆಗುತ್ತೆ. ಆ ದೀಪ ಮನೆ ಬಿಟ್ಟು ಹೋದ ತಕ್ಷಣ ಡೈವರ್ಸ್ಗೆ ಅಪ್ಲೈ ಮಾಡಿಸ್ತೀನಿ. ಆಮೇಲೆ ನಾನು ಅನ್ಕೊಂಡಿರೋ ಥರ ಹುಡುಗಿನ ಹುಡುಕಿ ನಮ್ಮ ಚಿರುಗೆ ಮದುವೆ ಮಾಡಿಸ್ತೀನಿ. ಇದೇ ಸರಿಯಾದ ಸಮಯ. ಹೇಗಾದರೂ ಮಾಡಿ ಆ ಎಸ್ಐ ಮಗಳನ್ನ ನನ್ನ ಚಿರಾಕ್ಕೆ ತಂದ್ಕೊಳ್ಳೋ ಥರ ಸೌಂದರ್ಯನ ಒಪ್ಪಿಸ್ಬೇಕು. ಏನೇ ಹೇಳಿ ಸೌಂದರ್ಯ, ನಿನ್ನ ತಲೆನೇ ತಲೆ, ಅದ್ರ ಒಳಗೆ ಇರೋ ಕಲೆಗೆ ಬೇಳೆನೇ ಕಟ್ಟಕ್ಕಾಗಲ್ಲ. ಅದೆಲ್ಲ ಏನು ಬೇಡಮ್ಮ. ಅಯ್ಯೋ, ನೀವು ತಗೊಳ್ಳಿಲ್ಲ ಅಂದ್ರೆ ದೀಪಾ ಮೇಡಮ್ ಬೇಜಾರು ಮಾಡ್ಕೋತಾರೆ. ತಗೊಳ್ಳಿ. ಹೌದು ಬಿಗ್ರೆ, ತಗೊಳ್ಳಿ. ಇಷ್ಟೊತ್ತಾಯಿತು, ಅಳಿಯಂದ್ರು ಬರಲೇ ಇಲ್ಲ. ತುಂಬ ಬ್ಯುಸಿ ಇದ್ದಾರೋ ಏನೋ, ನಮ್ಮಿಂದ ತೊಂದರೆ ಆಯಿತು ಅನಿಸುತ್ತೆ. ಹಾಗೇನಿಲ್ಲ, ಕೆಲಸ ಇದ್ದಿದ್ದೆ ತಾನೇ, ಬರ್ತಾನೆ ಇರಿ. ಬಿಗ್ರೆ, ಮನೇಲಿ ನಿಮ್ಮ ಮಗ ನಿಮ್ಮ ತಂಗಿ ಎಲ್ಲ ಆರಾಮಾಗಿದ್ದಾರಲ್ಲ? ಹಾಂ, ಚೆನ್ನಾಗಿದ್ದಾರೆ ಸರ್. ಹೌದು, ನಿಮ್ಮ ಮಗ ಏನು ಮಾಡ್ಕೊಂಡಿರೋದು? ಪೊಲೀಸಪ್ಪ, ಅಪ್ಪ ಅಂದ್ರೆ ನಿಮ್ಮ ಮಗಳಿಗೆ ಎಷ್ಟು ಪ್ರೀತಿ ನೋಡಿ. ಹೌದು ಬಿಗ್ರೆ, ಹೆಣ್ಮಕ್ಳಿಗೆ ಅಪ್ಪ ಅಮ್ಮನ ಮೇಲಿರೋ ಪ್ರೀತಿ ಕಾಳಜಿ ಗಂಡ್ಮಕ್ಳಿಗೆ ಇರಲ್ಲ ಬಿಡಿ. ಹೌದು ಬಿಗ್ರೆ, ನಿಜಾನೇ ಹೇಳಿದ್ರಿ. ಅದರಲ್ಲೂ ಅಪ್ಪನ ಪಾಲಿಗೆ ಮಗನೇ ಸ್ವಲ್ಪ ಅಡ್ಡಿಯಾಗಿರ್ತಾನೆ. ಬರೀ ಅಡ್ಡಿಯಾಗಿರೋದಲ್ಲ, ಮಗನೇ ಅಪ್ಪನ ಪಾಲಿಗೆ ಕಂಟಕ ಆಗಿರ್ತಾನೆ. ಅದು ಅಲ್ಲದೆ ಎಷ್ಟೊತ್ತಿಗೆ ಹೊರಟ್ರಿ? ಬೆಳಿಗ್ಗೆನೆ ಹೊರಟು ಇವಾಗ. ಸರಿ, ನಾನು ಇದೆರಡನ್ನ ಒಳಗಡೆ ಇಟ್ಟು ಬರ್ತೀನಿ. ನಮಸ್ತೆ ಹೇಳಿ ಅಂದ್ರೆ. ನಮಸ್ಕಾರ. ಹೇಗಿದ್ದೀರಾ?
ಚೆನ್ನಾಗಿದೆ. ನಮ್ಮಿಂದಾಗಿ ತಪ್ಪಾಗಿದೆ, ನಮ್ಮ ಮಗಳಿಂದನೂ ತಪ್ಪಾಗಿದೆ. ಅದಕ್ಕೆ ಎಲ್ಲರ ಹತ್ರ ಕ್ಷಮೆ ಕೇಳ್ತಾ ಇದ್ದೀನಿ. ಹಾಗೆ ನಿಮ್ಮ ಹತ್ರನೂ ಕ್ಷಮೆ ಕೇಳ್ತಾ ಇದ್ದೀನಿ. ದಯವಿಟ್ಟು ಕ್ಷಮಿಸಬೇಕು. ಚಿರು, ನಿನ್ನ ನೋಡಬೇಕು, ನಿನ್ನ ಜೊತೆ ಮಾತಾಡಬೇಕು ಅಂತ ಪಾಪ ಅಷ್ಟು ದೂರದಿಂದ ಬಂದಿದ್ದಾರೆ. ಅವ್ರ ಹತ್ರ ಆಶೀರ್ವಾದ ತಗೋ. ಅಯ್ಯೋ ಇರಲಿ ಸರ್, ಅದೆಲ್ಲ ಏನು ಬೇಡ, ಅದೆಲ್ಲ ಏನು ಬೇಡ. ಚೆನ್ನಾಗಿರಿ, ಚೆನ್ನಾಗಿರಿ. ಅಡಿ ಅಂದರೆ ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕಾಗಿತ್ತು. ಹಾಂ, ಅದಕ್ಕೇನಂತೆ, ಕೂತ್ಕೊಂಡು ಮಾತಾಡೋಣ. ಕೂತ್ಕೊಳ್ಳಿ ಚಿರು, ಕೂತ್ಕೊ. ಚಿರುಗಿರೋ ಇನ್ನೊಂದು ಮುಖದ ಅನಾವರಣ ಈಗಾಗತ್ತೆ. ನವರಾತ್ರಿ ಹಬ್ಬ ಹತ್ತಿರ ಬರ್ತಾ ಇರೋದ್ರಿಂದ ನಿಮ್ಮನ್ನು ಮಗಳ ದೀಪನು ಹಬ್ಬಕ್ಕೆ ಬನ್ನಿ ಅಂತ ಕರೆಯೋಕೆ ಬಂದಿದ್ದೀವಿ. ದಯಮಾಡಿ ಇಬ್ಬರು ನಮ್ಮೂರಿಗೆ ಬಂದು ಹಬ್ಬದಲ್ಲಿ ಪಾಲ್ಗೊಂಡ್ರೆ ನಮಗೆ ತುಂಬ ಸಂತೋಷ ಆಗುತ್ತೆ. ಪೊಲೀಸಪ್ಪ ಹಿಂಗ್ ದಿಢೀರ್ ಅಂತ ಬಂದು ಬನ್ನಿ ಅಂದ್ರೆ ಅವ್ರ ಕೆಲ್ಸ ಇರತ್ತೆ. ಸರಿ ಸರಿ ಬರ್ತೀನಿ. ಮಗ ಎಳ್ಳೇರಳ 2 ಎಳ್ನೀರು ಕೊಡೋಣ. ದೀಪು ರಿಸೆಪ್ಷನ್ ಹಿಂಗಾಯ್ತು ಅಂತಂದ್ರೆ ನನ್ಗೆ ಯಾಕೋ ನಿಜವಾಗ್ಲೂ ನಂಬಕ್ಕಾಗ್ತಿಲ್ಲ ಮಗ. ಅಲ್ವೋ ಸಂದೀಪ, ದೀಪು ಹಾಗೆ ನಡ್ಕೊಂಡ್ಲು ಅನ್ನೋದಕ್ಕಿಂತ ಸಾಹೇಬ್ರು ಯಾಕೆ ಕುಡಿದ್ರು ಅಂತಾನೆ ಗೊತ್ತಾಗ್ತಿಲ್ಲ. ಅಷ್ಟಕ್ಕೂ ಅವ್ರು ಕುಡ್ಕಡ್ ಕಂಡ್ರೇನೆ ಆಗಲ್ಲ, ಅದಕ್ಕೆ ನಾನೇ ಉದಾಹರಣೆ ಇಲ್ವಾ? ಅಂಥದ್ರಲ್ಲಿ ಅವ್ರು ಕುಡಿದ್ರು ಅಂದ್ರೆ ನಂಬಕ್ಕೆ ಆಗ್ತಿಲ್ಲ. ಅವರೇ ಕುಡಿದ್ರೋ ಇಲ್ಲ ಯಾರಾದ್ರೂ ಕುಡಿಸಿದ್ರು? ಅವರು ಕುಡಿಸೋಂಥವ್ರು ಯಾರಿದಾರೋ ಅಲ್ಲಿ? ಏನಪ್ಪ ಮಹಾನ್ ಭಾವ, ಶಿಶಿನ ಕೊಂಡು ಎಳ್ಳೀರು ಕುಡಿಯಕ್ಕೆ ಬಂದ್ಬಿಟ್ಟಿದ್ಯಾ? ಯಾವ ಮನೆ ಕೊಳ್ಳೆ ಹೊಡೆಯಕ್ಕೆ ಪ್ಲಾನ್ ಮಾಡ್ತಿದ್ಯಾ? ಸರ್, ನಾವು ಕಳ್ತನ ಮಾಡೋದು ಬಿಟ್ಬಿಟ್ಟಿದೀವಿ. ಹೌದಾ? ನಾವು ನಂಬೇಕಿದ್ನ ಮರೇ, ನಮಗೂ 2 ಎಳ್ಳೀರು ಕೊಚ್ಚೋ. ಇವನ್ ದುಡ್ಡು ನಾನೇ ಕೊಡ್ತೀನಿ. ಅಲ್ಲ, ನೀನ್ ಕಳ್ತನ ಮಾಡೋದು ನಿಲ್ಸ್ಬಿಟ್ಟಿದ್ಯಾ? ಜನ ದೇವಸ್ಥಾನಕ್ಕೆ ಹೇಗ್ ಬರೋದನ್ನ ನಿಲ್ಸಲ್ವೋ ಆ ರೀತಿ ನೀನು ಕಳ್ತನ ಮಾಡೋದನ್ನ ನಿಲ್ಸೇ ಇಲ್ವೋ ಅನ್ಕೊಂಡಿದ್ದೆ. ಇರ್ಲಿ, ಏನೋ ನಿಲ್ಸಿದೀನಿ ಅಂತಿದ್ಯಾ, ಪರವಾಗಿಲ್ಲ, ದೇವ್ರು ನಿಂಗೆ ಒಳ್ಳೇದು ಮಾಡ್ಲಿ. ಇನ್ನೂ 2 ಎಳ್ಳೀರು ಕುಡಿಯಪ್ಪ. ಕೊಚ್ಚ 2. ಬೇಡ ಸರ್. ಅಲ್ಲಯ್ಯ, 2 ಪೆಗ್ ಬೇಕಾದ್ರೆ ಎಕ್ಸ್ಟ್ರಾ ಕುಡಿದ್ಯಾ? 2 ಎಳ್ಳೀರು ಎಕ್ಸ್ಟ್ರಾ ಕುಡಿಯೋಕ್ಕಾಗಲ್ವಾ?
ಕಿಡ್ನಿ ಲಿವರ್ ಎಲ್ಲ ಕ್ಲೀನ್ ಆಗಿರೋದು. ಹಾ, ಎಲ್ಲಿ ನಿಮ್ಮಪ್ಪ ಇವತ್ತು ಡ್ಯೂಟಿಗೆ ಬಂದಿಲ್ಲ? ಡ್ಯೂಟಿಗೆ ಅಂತಲೇ ಹೊರಟಿದ್ರು, ಆದರೆ ಯಾಕೋ ತಲೆ ಸುತ್ತ ಬಂದು ಬಿದ್ದೋದ್ರು. ಅದಕ್ಕೆ ಶ್ರೀಕಂಠನಿಗೆ ಹೇಳಿದ್ದೀನಿ ಡ್ಯೂಟಿಗೆ ಬರೋಕ್ಕಾಗಲ್ಲ ಅಂತ. ನಿನ್ನೆ ಕಂಟು ಪೂರ್ತಿ ಕುಡ್ದಿದ್ನಲ್ಲ, ಅದಿಳಿದೆ ತಲೆ ಸುತ್ತ ಬಿದ್ದಿದ್ದಾನೆ ಅಲ್ವಾ? ಅಲ್ಲ ನರಸಿಂಹ, ಅಪ್ಪನ ಚಾಳಿ ಮಗಂಗ್ ಬರುತ್ತೆ ಅಂತಾರೆ. ನಿನ್ ಕೇಸಲ್ಲಿ ಉಲ್ಟಾಗೋಗಿದ್ಯಲ್ಲೋ, ನಿನ್ ಚಾಳಿ ನಿಮ್ಮ ಅಪ್ಪಂಗೆ ಬಂದ್ಬಿಟ್ಟಿದೆ. ಸರ್ ನನ್ನ ಆ್ಯಕ್ಟಿಂಗ್ ಹೇಗಿತ್ತು? ನಿಜವಾಗಲೂ ಏಟು ಬಿದ್ದರೂ ಹಠ ಮಾಡಿ ಆ್ಯಕ್ಟಿಂಗ್ ಕಂಟಿನ್ಯೂ ಮಾಡ್ದಲ್ಲ, ಮೆಚ್ಚದೆ ಕಣಮ್ಮ ನಿನ್ನನ್ನು. ಈ ಇನ್ವಾಲ್ವ್ಮೆಂಟೇ ಕಣಮ್ಮ ಆರ್ಟಿಸ್ಟ್ಗಳು ಬೇಕಾಗಿರೋದು. ನಿನ್ನ ನೋಡಿ ನನಗೆ ತುಂಬ ಖುಷಿ ಆಯಿತು. ಅಷ್ಟಕ್ಕೂ ನೀನು ಯಾರಮ್ಮ, ಎಲ್ಲಿಂದ ಬಂದಿದ್ಯಾ? ಈ ಅರವಿಂದ್ಗೂ ನಿನಗೂ ಏನು ಸಂಬಂಧ? ಹೀರೋಯಿನ್ ಆಗಬೇಕು ಅಂತ ಮನಸ್ಸು ತುಂಬ ಬರೀ ಕನಸು ಕಟ್ಕೊಂಡು ಅರವಿಂದ್ ಜೊತೆ ಓಡ್ ಬಂದಿದ್ದೀನಿ ಸರ್. ಇಂಡಸ್ಟ್ರಿಯಲ್ಲಿ ಬೆಳಿಬೇಕು ಅಂತ ಬಂದಿದ್ಯಮ್ಮ, ಒಳ್ಳೇದು. ನಿನ್ನ ಕನಸು ದೊಡ್ಡದಾಗಿದೆ, ಅದಕ್ಕೋಸ್ಕರ ಹೆತ್ತವರಿಗೆ ಮೋಸ ಮಾಡಿ ಬಂದಿದ್ಯಾ? ಇದು ಒಳ್ಳೇದನ್ನಮ್ಮ. ನನ್ನನ್ನು ಕೇಳಿದ್ರೆ ತಂದೆ ತಾಯಿ ಸಾಥ್ ಕೊಡೋಷ್ಟು ಬೇರೆ ಯಾರೂ ಕೊಡೋದಿಲ್ಲ. ನೀನು ಬೆಳೆದ ಮೇಲೆ ಅಪ್ಪ ಅಮ್ಮನ ದಯವಿಟ್ಟು ಮರಿಬೇಡಮ್ಮ. ಇಂಡಸ್ಟ್ರಿಯಲ್ಲಿ ಯಾರನ್ನೂ ನಂಬಕ್ಕಾಗಲ್ಲಮ್ಮ. ನಿನ್ನ ಹುಷಾರಲ್ಲಿ ನೀನಿರು. ಸರ್, ಏನಪ್ಪ? ಅಂತೂ ಇಂತೂ ನಮ್ಮ ರೂಪನ್ಗೆ ಚೆನ್ನಾಗಿ ಆ್ಯಕ್ಟಿಂಗ್ ಹೇಳ್ಕೊಟ್ರಿ ಸರ್. ಥ್ಯಾಂಕ್ ಯು ಸೋ ಮಚ್ ಸರ್. ಥ್ಯಾಂಕ್ ಯು ಸರ್. ಪರವಾಗಿಲ್ಲ, ನೀನು ಕೇಳ್ಕೊಂಡೆ ಅಂತ ಬಂದಿದ್ದೀನಿ, ಹಾಗಂತ ಕೆಲಸ ಇಲ್ಲದೆ ಬರಲಿಲ್ಲ. ರೂಪ, ನಿನಗೂ ಒಳ್ಳೇದಾಗಲ್ಲಮ್ಮ. ಥ್ಯಾಂಕ್ ಯು ಸರ್. ಜಾನು, ನೀನು ಹೋಗಿ ರೆಸ್ಟ್ ಮಾಡು, ಸುಸ್ತಾಗಿರ್ತೀಯ. ನಾನು ಸರ್ನ ಬಿಟ್ಟು ಬರ್ತೀನಿ. ಥ್ಯಾಂಕ್ ಯು ಸರ್. ಸರ್ ಬನ್ನಿ ಸರ್. ಸರ್, ನಮ್ಮ ಸಾಹೇಬ್ರ ಬಗ್ಗೆ ಅಷ್ಟು ಕೀಳಾಗಿ ಮಾತಾಡಬೇಡಿ. ಅವ್ರಿಗೆ ಕುಡಿಯೋರು ಕಂಡ್ರೇನೆ ಆಗಲ್ಲ. ಅಂತದ್ರಲ್ಲಿ ಯಾಕಪ್ಪ ಅಷ್ಟು ಕುಡಿಬೇಕಿತ್ತು? ನಾನು ಹೇಳ್ತಿರೋದು ಸುಳ್ಳ, ಜನ ನೋಡಿ ಹೇಳ್ತಿರೋದು ಸುಳ್ಳ, ಅಥವಾ ನಿಮ್ಮಪ್ಪ ಕುಡ್ದಿರೋದೇ ಸುಳ್ಳ? ಎಲ್ಲೋ ಏನೋ ಎಡವಟ್ಟಾಗಿದೆ ಸರ್. ಅವ್ರು ಆ ಥರ ಎಲ್ಲ ಕುಡಿಯೋರಲ್ಲ, ಯಾರೋ ಮೋಸ ಮಾಡೋರಿಗೆ ಕುಡಿಸಿದ್ದಾರೆ. ಅವನು ಯಾರು ಅಂತ ಗೊತ್ತಾದರೆ ನಾನು ಮಾತ್ರ ಸುಮ್ಮನೆ ಬಿಡಲ್ಲ, ಸಿಗದಾಕ್ಬಿಡ್ತೀನಿ. ಏನೋ ಅಪ್ಪ ಮಗ ಏನಾದರೂ ಮಾಡ್ಕೊಳ್ಳಿ. ನೋಡು, ನಾಳೆ ನಿಮ್ಮಪ್ಪ ಡ್ಯೂಟಿಗೆ ಬರಬೇಕು, ಇಲ್ಲಾಂದ್ರೆ ಸರಿ ಇರಲ್ಲ. ನಾಳೆ ಗ್ಯಾರಂಟಿ ಡ್ಯೂಟಿಗೆ ಬರ್ತಾರೆ ಬಿಡಿ ಸರ್. ನರಸಿಂಹ, ಸ್ವಲ್ಪ ಅಲ್ಲಿ ಇಟ್ಬಿಡ. ಎಷ್ಟಾಯ್ತಪ್ಪ? 200 ರೂಪಾಯಿ ಅಣ್ಣ. 200 ರೂಪಾಯಿನಾ? ಏನ್ರಿ ಇಷ್ಟೊಂದು ಕಾಸ್ಟ್ಲಿ ಆಗೋಯ್ತು ಹೇಳಿರೋ? ಅಯ್ಯಯ್ಯೋ, ಇವತ್ತು ದುಡ್ಡೇ ತಂದಿಲ್ವಲ್ಲ ರೀ? ದುಡ್ಡಿದ್ದೇನ್ರಿ? ಇದ್ದಿದ್ದೆಲ್ಲ ಹೆಂಡತಿ ಗೋರ್ಕೊಂಡ್ಬಿಡ್ಲಿ ಸರ್. ಹೆಂಡ್ತಿನ? ಯಾವ ಹೆಂಡ್ತಿ? ತಮಾಷೆ ಮಾಡ್ಬಿಡಿ ಸರ್, ನನ್ನ ಹೆಂಡತಿ. ನಮ್ಮ ಥರ ಸ್ಟ್ರಿಕ್ಟ್ ಆಗಿರ್ಬೇಕು. ನರಸಿಂಹ, ನೀನು ದುಡ್ಡು ಕೊಟ್ಟಿರೋ, ನಾನು ಹೊರಡ್ತೀನಿ. ಸರಿ ನಡ್ರಿ. ನರಸಿಂಹ, ನನಗ್ಯಾಕೋ ಈ SI ಮೇಲೆ ದುಡ್ಡು ಬರ್ತಿದೆ ಕಣ. ಯಾಕೋ? ನೀನು ಕುಡಿಸ್ತೋನು ಯಾರೋ ಗೊತ್ತಾದ್ರೆ ಸಿಗ್ದಾಗ್ತೀನಿ ಅಂದಾಗ ಆ SI ಮುಖದಲ್ಲಿ ಗಾಬರಿ ಇತ್ತು ಕಣ. ನನ್ನ ಅನಿಸಿಕೆ ಯಾಕೋ ಈ SIನೇ ಕುಡಿಸಿರಂಗ ಅವನೇ. ಥ್ಯಾಂಕ್ಸ್ ಹೇಳಿ ಅಂದರೆ. ಚಿರು, ಏನು ಇಷ್ಟೊಂದು ಸೀರಿಯಸ್ ಆಗಿ ಎಲ್ಲೋಗ್ತಾ ಇದೆಯಾ? ಬಂದಿದ್ದಾರಲ್ಲ ಮನೆಗೆ,
ಅವ್ರ ಹತ್ರ ಮಾತಾಡಕ್ಕೆ ಹೋಗ್ತಾ ಇದ್ದೀನಿ. ಓ, ನಿಮ್ಮ ಅತ್ತೆ ಮಾವನ ಜೊತೆ ಮಾತಾಡೋಕೆ ಹೋಗ್ತಾ ಇದೆಯಾ? ಐಮ್ ಸಾರಿ. ದೀಪ ಅವ್ರ ಅಪ್ಪ ಅಮ್ಮನ ಜೊತೆ ಮಾತಾಡೋಕೆ ಹೋಗ್ತಾ ಇದೆಯಾ? ಅವ್ರ ಹತ್ರ ಮಾತಾಡೋಕ್ಕೇನು ಉಳ್ದಿಲ್ಲ ಮಾವ. ಇನ್ನೇನಿದ್ರು ಇತ್ಯರ್ಥ ಮಾಡಬೇಕಷ್ಟೆ. ಏನು ಹೇಳ್ತಾ ಇದೆಯಾ ಚಿರು? ಹೌದು ಮಾವ, ಅವ್ರು ಮಾಡಿರೋ ಅನಾಹುತಕ್ಕೆ ಇನ್ನೇನು ಮಾಡಲಿ. ಇವತ್ತಿಗೆ ಅವ್ರಿಗೂ ಈ ಮನೆಗೂ ಇದು ನಂಟು ಮುಗೀತು. ಇನ್ಮೇಲಿಂದ ಅವ್ರು ಯಾರೋ ನಾವ್ಯಾರೋ. ನಾನು ಯಾವತ್ತೂ ನಿಮ್ಮ ಮಗಳನ್ನ ಹೆಂಡತಿಯಾಗಿ ಒಪ್ಕೊಂಡಿಲ್ಲ, ಒಪ್ಕೊಳ್ಳೋದು ಇಲ್ಲ ಅಂತ ಕ್ಲಿಯರ್ ಮಾಡಿಬಿಡ್ತೀನಿ. ನಿಮ್ಮ ಮಗಳನ್ನ ಕರ್ಕೊಂಡು ಹೋಗ್ಬಿಟ್ಟು ಪುಣ್ಯ ಕಟ್ಕೊಳ್ಳಿ ಅಂತಲೂ ಹೇಳ್ತೀನಿ. ಇಷ್ಟು ದಿನ ಸಹಿಸ್ಕೊಂಡು ಸಾಕಾಗೋಗಿದೆ. ನೋಡಪ್ಪ ಚಿರು, ಈಗ ಹೇಳ್ತೀನಿ ಅಂತ ಬೇಜಾರು ಮಾಡ್ಕೋಬೇಡ. ನಿನ್ನ ಆಲೋಚನೆ ಸರಿಯಾಗಿದೆ, ಆದರೆ ನಿನ್ನ ಮನಸ್ಸಲ್ಲಿರೋದನ್ನು ಎಲ್ಲರ ಮುಂದೆ ಈಗಲೇ ಹೇಳೋದಕ್ಕೆ ಇದು ಸರಿಯಾದ ಸಮಯ ಅಲ್ಲ ಅಂತ ಅನಿಸುತ್ತೆ. ಯಾಕೆ ಮಾವ? ನೋಡಪ್ಪ, ಈಗ ಅವರು ನಿನ್ನನ್ನು ದೀಪುನ ಹಬ್ಬಕ್ಕೆ ಕರಿಬೇಕು ಅಂತ ಬಂದಿದ್ದಾರೆ. ಜೊತೆಗೆ ಅವರಿಂದ ಆಗಿರೋ ತಪ್ಪಿಗೆ ನಿನ್ನ ಹತ್ರ ಕ್ಷಮೆ ಕೇಳಬೇಕು ಅಂತ ಬಂದಿದ್ದಾರೆ. ಇಂಥ ಸಮಯದಲ್ಲಿ ನೀನು ಅವ್ರ ಹತ್ರ ನಿಮ್ಮ ಮಗಳು ಕಂಡ್ರೆ ನನಗಿಷ್ಟ ಇಲ್ಲ, ಈಗಲೇ ಕರ್ಕೊಂಡು ಹೋಗ್ರಿ ಅಂದರೆ ಕರ್ಕೊಂಡು ಹೋಗ್ತಾರೆ ಅಂದ್ಕೊಂಡಿದ್ಯಾ? ಯಾಕೆ ಒಪ್ಪಲ್ಲ? ಒಪ್ಪಲೇಬೇಕು. ಖಂಡಿತ ಒಪ್ಪಲ್ಲ ಸಿರು. ನಾವು ನಮ್ಮ ಮಗಳನ್ನ ಇಲ್ಲಿಂದ ಕರ್ಕೊಂಡು ಹೋಗಲ್ಲ, ನಾವು ಇಲ್ಲಿಂದ ಹೋಗಲ್ಲ ಅಂತ ಹಠ ಹಿಡಿತಾರೆ ನೋಡು. ಹೋಗ್ಲಿ, ನಿನ್ನ ನಿರ್ಧಾರನ ಅರ್ಚನಾ ಆಗಲಿ ಮಾವ ಆಗಲಿ ಒಪ್ಕೋತಾರೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ಅವ್ರು ಈಗಾಗಲೇ ದೀಪುನ ಈ ಮನೆ ಸೊಸೆ ಅಂತ ಒಪ್ಕೊಂಡಾಗಿದೆ. ನಿನ್ನ ಸಪೋರ್ಟ್ಗೆ ಸೌಂದರ್ಯ ಮಾತ್ರ ಬರ್ಬೋದೇನೋ. ಇದು ನನ್ನ ನಿರ್ಧಾರ ಮಾವ, ಇದಕ್ಕೆ ಯಾರು ಒಪ್ಕೇನೂ ಬೇಕಾಗಿಲ್ಲ. ಮಾವ ಮೀಡಿಯಾ ಮುಂದೆ ನಿಮ್ಮ ರಿಸೆಪ್ಷನ್ ನಡೆಸ್ತೀನಿ ಅಂದಾಗ ಯಾರೂ ವಾಪಸ್ ಮಾಡಲಿಲ್ಲ. ಅದು ಬಿಡು, ನಿನಗೆ ಗೊತ್ತಿಲ್ಲದ ಹಾಗೆ ರಿಸೆಪ್ಷನ್ ದಿನ ದೀಪುಗೆ ಸೈನಿಂಗ್ ಅಥಾರಿಟಿ ಕೊಟ್ರಲ್ಲ, ಅದನ್ನು ಯಾರಾದರೂ ವಾಪಸ್ ಮಾಡಿದ್ರ? ಪುಣ್ಯಕ್ಕೆ ದೀಪನೇ ಬೇಡ ಅಂತ ಹೇಳಲ್ಲು. ಆ ಹುಡುಗಿ ಮೇಲೆ ಇಷ್ಟೊಂದು ಪ್ರೀತಿ ಇಟ್ಕೊಂಡಿರೋರು ಈಗ ಅವ್ರ ಅಪ್ಪ ಅಮ್ಮನ ಜೊತೆ ಅವಳನ್ನ ಕಳಿಸ್ಕೊಡ್ತಾರೆ ಅಂತ ಅಂದ್ಕೊಂಡಿದ್ಯಾ? ಖಂಡಿತ ಇಲ್ಲ. ಹಾಗಾದರೆ ನಾನು ಏನು ಮಾಡಲಿ ಮಾವ? ಅವ್ರ ಮುಂದೆ ಸದ್ಯಕ್ಕೇನು ಮಾತಾಡಬೇಡ. ಅಂದರೆ ಅವ್ರ ಮಗಳು ಇಲ್ಲೇ ನಮ್ಮ ಜೊತೆ ಇದೇ ಮನೇಲಿರಲಿ ಅಂತಾನ? ಇಲ್ಲ ಚಿರು, ನೀನು ಹೇಗೆ ಅವಳನ್ನ ಹೆಂಡ್ತಿ ಅಂತ ಒಪ್ಕೊಂಡಿಲ್ವೋ, ದೀಪುನ ಈ ಮನೆ ಸೊಸೆ ಅಂತ ನಾನು ಯಾವತ್ತೂ ಒಪ್ಕೊಂಡಿಲ್ಲ. ಈಗ ಅವ್ರು ನಿನ್ನ ಹತ್ರ ಕ್ಷಮೆ ಕೇಳ್ತಾರೆ, ಕ್ಷಮಿಸಿದ್ದೀನಿ ಅಂತ ಹೇಳು. ಹಬ್ಬಕ್ಕೆ ಮನೆ ಬನ್ನಿ ಅಂತಾರೆ, ಬರ್ತೀನಿ ಅಂತ ಹೇಳು. ಆಮೇಲೆ ಅವ್ರ ಮನೆಗೆ ಹೋದ್ಮೇಲೆ ಸರಿಯಾದ ಸಂದರ್ಭ ನೋಡಿ ಏನಾದರೂ ನೆಪ ಹೇಳಿ ಅಥವಾ ಇರೋ ವಿಷಯನೇ ಹೇಳಿ ಅವಳನ್ನ ಅಲ್ಲೇ ಬಿಟ್ಬಿಟ್ಟು ಬಾ. ಅಲ್ಲ ಮಾವ, ಆಗ ಅವ್ರು ಒಪ್ಪಲಿಲ್ಲ ಅಂದರೆ? ಅವ್ರ ಒಪ್ಪಿಗೆ ಯಾರಿಗೆ ಬೇಕು ಚಿರು? ನಿನ್ನ ಅಭಿಪ್ರಾಯ ಹೇಳಬೇಕು, ಅವಳನ್ನಲ್ಲೇ ಬಿಡಬೇಕು, ಬರ್ತಾ ಇರಬೇಕು. ಅಲ್ಲಿಗೆ ನಿನ್ನ ಅವಳ ಸಂಬಂಧ ಮುಗ್ದೋಗುತ್ತೆ. ಏನೋ ಚಿರು, ನಿನಗೆ ಒಳ್ಳೇದಾಗಲಿ ಅಂತ ಈ ಥರ ಹೇಳ್ತಾ ಇದ್ದೀನಿ. ನೀನು ನನ್ನ ಮಗನ ಸ್ಥಾನದಲ್ಲಿದ್ದೀಯಾ. ನಿನಗೆ ಯಾವುದೇ ರೀತಿ ತೊಂದರೆ ಆಗಬಾರ್ದು ಅಂತ ಈ ರೀತಿ ಸಲಹೆ ಕೊಡ್ತಾ ಇದ್ದೀನಿ. ತಗೊಳ್ಳೋದು ಬಿಡೋದು ನಿನ್ನಿಷ್ಟ. ಇಲ್ಲ ಮಾವ, ನೀವು ಹೇಳ್ತಾ ಇರೋದು ಸರಿ ಇದೆ, ಹಾಗೆ ಮಾಡ್ತೀನಿ. ಏನಪ್ಪ ಚಿರು, ಹೀಗೆ ಹೇಳ್ತಿದ್ಯಾ? ನೀನು ದೀಪ ಜೊತೆ ಅವ್ರ ಊರಿಗೆ ಹೋಗ್ತಿದ್ಯಾ? ಯಾಕೆ ಸುಕನ್ಯಾ ಹಾಕಿ ಹೇಳ್ತಾ ಇದೆಯಾ? ಚಿರು ದೀಪ ಗಂಡ ಹೆಂಡ್ತಿದ್ದಾನೆ, ಜೊತೆಲಿ ಊರಿಗೆ ಹೋಗಿ ಬಂದ್ರೆ ಏನ್ ತಪ್ಪಿದೆ? ಅಲ್ಲ ಪಾಪ, ಅಷ್ಟು ದೂರದಿಂದ ಬಂದು ಪ್ರೀತಿಯಿಂದ ಕರೀತಾ ಇದ್ದಾರೆ, ಇಲ್ಲ ಅನ್ನೋಕ್ಕಾಗುತ್ತಾ? ನಿಮ್ಮಂತ ಅಳಿಯ ಸಿಕ್ಕಿದ್ದು ನಮ್ಮ ಪುಣ್ಯ. ನಾವು ಮಾತ್ರ ಅಲ್ಲ, ನಮ್ಮ ದೀಪನು ತುಂಬ ಪುಣ್ಯ ಮಾಡಿದ್ದು. ಸರಿ ಬೀಗ್ರೆ, ನಾವು ಬಂದ ಕೆಲಸ ಮುಗೀತು, ನಾವಿನ್ನು ಹೊರಡ್ತೀವಿ. ಅಯ್ಯೋ, ಇದೇನು ಬಿಗ್ರೆ, ಮೊದಲನೇ ಸಲ ನಮ್ಮ ಮನೆಗೆ ಬಂದಿದ್ದೀರಾ, ಹೀಗೆ ಬಂದು ಹಾಗೆ ಹೋದ್ರೆ ಏನ್ ಚೆನ್ನಾಗಿರುತ್ತೆ ಹೇಳಿ? ಇವತ್ತೊಂದಿನ ಇಲ್ಲೇ ಇದ್ದು ನಾಳೆ ಬೆಳಿಗ್ಗೆ ಹೊರಡಿ. ನಾಳೆ ಪೊಲೀಸ್ ಸ್ಟೇಷನ್ನಲ್ಲಿ ತುಂಬ ಕೆಲಸ ಇದೆ. ಅದಕ್ಕೇನಂತೆ, ನಿಮ್ಮ ಇನ್ಸ್ಪೆಕ್ಟರ್ ಸಾಹೇಬರಿಗೆ ಬೇಕಾದ್ರೆ ನಾನೇ ಫೋನ್ ಮಾಡಿ ನಾಳೆ ಅವ್ರು ಬರಲ್ಲ ಅಂತ ಹೇಳ್ತೀನಿ. ಅಯ್ಯೋ ಬೇಡಿ 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 ಸರ್, ಇರ್ತೀವಿ. ದೀಪ,
ಇವ್ರನ್ನ ಕರ್ಕೊಂಡು ಹೋಗಿ ಗೆಸ್ಟ್ ರೂಮ್ ತೋರ್ಸಮ್ಮ. ಸರಿ ಮಾವ. ಬಾ ಪೊಲೀಸಪ್ಪ, ಬಾಮ. ಚಿರು, ದೀಪ ಜೊತೆ ಊರಿಗೆ ಹೋಗೋಕ್ಕೆ ಒಪ್ಕೊಂಡಿದ್ದಕ್ಕೆ ತುಂಬ ಥ್ಯಾಂಕ್ಸ್ ಕಣೋ.